ನಮಸ್ಕಾರಗಳು ವೀಕ್ಷಕರೇ, ನೀವು ನೋಡ್ತಿದ್ದೀರಾ ATV ಕರುನಾಡು. ಇಂದು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಒಂದು ತೀವ್ರ ಹೇಳಿಕೆ ಬಗ್ಗೆ ಮಾತನಾಡಬೇಕಿದೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟರು, ಆದರೆ ಇಂದು ಅದೇ ಸರ್ಕಾರ ಚಳಿಯಲ್ಲಿ ಅವರ ಮನೆಗಳನ್ನು ಒಡೆದು ಬೀದಿಗೆ ತಳ್ಳಿದೆ. ಈ ಆಕ್ರೋಶದ ಮಾತುಗಳು ಯಾರದ್ದು ಗೊತ್ತಾ? ಕೇಂದ್ರ ಸಚಿವ JDS ನಾಯಕ HD ಕುಮಾರಸ್ವಾಮಿ ಅವರದ್ದು. ಹಾಸನದಲ್ಲಿ ನಡೆದ JDS ಬೆಳ್ಳಿ ಹಬ್ಬ ಸಮಾರಂಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ನಡೆಸಿದ ವಾಗ್ದಾಳಿ ಇಡೀ ಕರ್ನಾಟಕ ರಾಜಕೀಯವನ್ನೇ ಕದಲಿಸಿದೆ. ಬೆಂಗಳೂರಿನ ಬುಲ್ಡೋಜರ್ ರಾಜಕಾರಣ, ಪೊಲೀಸ್ ವ್ಯವಸ್ಥೆ ಮೇಲೆ ಗಂಭೀರ ಆರೋಪ, ರೈತರ ಆತ್ಮಹತ್ಯೆ ಪ್ರಶ್ನೆ, ದೇವೇಗೌಡರ ನೀರಾವರಿ ಕೊಡುಗೆ ಎಲ್ಲವನ್ನ ವಿವರವಾಗಿ ನೋಡೋಣ. ವೀಕ್ಷಕರೇ, ಬೆಂಗಳೂರು ಇಂದು 8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, ಚಳಿಯಿಂದ ಜನ ನಡುಗುತ್ತಿದ್ದಾರೆ. ಇಂತಹ ಸಮಯದಲ್ಲಿ ದಣಿಸಂದ್ರ, ಕೋಗಿಲೆ ಬಡಾವಣೆ ಈ ಎರಡು ಪ್ರದೇಶಗಳಲ್ಲಿ ಏಕಾಏಕಿ ಬುಲ್ಡೋಜರ್ಗಳು ನುಗ್ಗಿ ಬಡ ಅಲ್ಪಸಂಖ್ಯಾತ ಕುಟುಂಬಗಳ ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಕುಮಾರಸ್ವಾಮಿ ಹೇಳಿದ್ದು ಹೀಗಿದೆ: ಅಲ್ಲಿನ ದೃಶ್ಯಗಳು ಸಿರಿಯಾದ ಬಾಂಬ್ ಬ್ಲಾಸ್ಟ್ನಂತೆ ಕಾಣುತ್ತಿವೆ. ಕಳೆದ 4-5 ವರ್ಷಗಳಿಂದ ಜನರು ಮನೆ ಕಟ್ಟಿಕೊಂಡಿದ್ದರೂ ಸ್ಥಳೀಯ ಶಾಸಕರು ಇಂದು ಗೊತ್ತಿಲ್ಲದ ಮತ ಹಾಕಿಸಿಕೊಂಡು ಈಗ ಬೀದಿಗೆ ತಳ್ಳುವುದು ನ್ಯಾಯವಾ? ಈ ಸರ್ಕಾರದ ಮಾನವೀಯತೆ ಅನ್ನೋದು ಇಲ್ಲ ಎಂದು ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ರಾಜ್ಯ ಪೊಲೀಸ್ ವ್ಯವಸ್ಥೆ ಮೇಲೆ ಕುಮಾರಸ್ವಾಮಿ ಭಾರಿ ವ್ಯಂಗ್ಯ ಮಾಡಿದ್ದಾರೆ. ವೀರಪ್ಪನ ಹಿಡಿಯಲು ಹೋದ ಪೊಲೀಸರನ್ನು ಬಿಟ್ಟರೆ ಇತಿಹಾಸದಲ್ಲಿ ಅತಿ ಹೆಚ್ಚು ಉಡುಗೊರೆ ಪಡೆದಿದ್ದು SIT ತಂಡವೇ ಇರಬೇಕು. ಮೈಸೂರು ಇಲಿವಾಲ ಬಳಿ ಚಿನ್ನದ ವ್ಯಾಪಾರಿ ದರೋಡೆ ಪ್ರಕರಣ, ಪೊಲೀಸರೇ ಆರೋಪಿಗಳಾಗಿರುವ ಪ್ರಕರಣ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ಅಧಿಕಾರ ಪ್ರಕರಣ, ಇದೇನಾ ನಿಮ್ಮ ಪರಿಶುದ್ಧ ಆಡಳಿತ ಎಂದು CM ಸಿದ್ದರಾಮಯ್ಯರವನ್ನು ನೇರವಾಗಿ ಪ್ರಶ್ನಿಸಿದ್ದಾರೆ. ವೀಕ್ಷಕರೇ, ರಾಜ್ಯದ ರೈತರ ಸ್ಥಿತಿ ಹೇಗಿದೆ ಗೊತ್ತಾ? ಮೆಕ್ಕೆಜೋಳ, ತೊಗರಿ ಬೆಂಬಲ ಬೆಲೆ ಇಲ್ಲ, ಸಾಲದ ಒತ್ತಡ, ಆತ್ಮಹತ್ಯೆ ದಾರಿ. ಕಳೆದ 2.5 ವರ್ಷಗಳಲ್ಲಿ 2800 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಪ್ರಶ್ನೆ: ಸರ್ಕಾರಕ್ಕೆ ಪಶ್ಚಾತ್ತಾಪವೇ ಇಲ್ಲವೇ ಎಂದು ಕೇಳಿದ್ದಾರೆ. ಇದು ಜನಪರ ಸರ್ಕಾರವಲ್ಲ, ಟ್ರೋಕರ್ ಮತ್ತು ಲೂಟಿಕೋರರ ಸರ್ಕಾರ ಎಂದು ಅವರು ಗಂಭೀರ ಆರೋಪವಾಗಿ ವ್ಯಕ್ತಪಡಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರ ಬಗ್ಗೆ ಮಾತನಾಡುತ್ತಾ ಕುಮಾರಸ್ವಾಮಿ ಭಾವನಾತ್ಮಕ ಹೇಳಿದರು. 1989ರಲ್ಲಿ ಹೊಳೆನರಸೀಪುರದಲ್ಲಿ ದೇವೇಗೌಡರನ್ನು ಸೋಲಿಸಿದ ಪರಿಣಾಮವನ್ನು ಹಾವೇರಿ ಜಲಾನಯನ ಪ್ರದೇಶದ ಜನರು ಇಂದಿಗೂ ಅನುಭವಿಸುತ್ತಿದ್ದಾರೆ. ಹೇಮಾವತಿ ಜಲಾಶಯ, ತುಮಕೂರಿಗೆ ನೀರು, ರಾಜ್ಯದ ನೀರಾವರಿ ಯೋಜನೆಗಳು. 93ರ ಇಳಿ ವಯಸ್ಸಿನಲ್ಲೂ ರಾಜ್ಯಸಭೆಯಲ್ಲಿ ನೀರಾವರಿ ವಿಚಾರಕ್ಕೆ ಅರ್ಧ ಗಂಟೆ ಸಮಯ ಕೇಳುತ್ತಿರುವ ಅವರ ಬದ್ಧತೆಯನ್ನು ಸಾಕ್ಷಿ ಎಂದರು. ಕುಮಾರಸ್ವಾಮಿ, ನಿಮ್ಮ ಆಡಳಿತಾವಧಿಯನ್ನು ನೆನಪಿಸಿಕೊಂಡು ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ದಿನಕ್ಕೆ 20 ಗಂಟೆ ದುಡಿಮೆ, ಅರಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜ್. ಆದರೆ CM ಸಿದ್ದರಾಮಯ್ಯ ತಮ್ಮ ತವರು ಮೈಸೂರಿಗೆ ಒಂದೇ ಒಂದು ಕಾಲೇಜು ತರಲಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಹಾಸನ ವಿಮಾನ ನಿಲ್ದಾಣ ಮೋಜಿಗಾಗಿ ಅಲ್ಲ, ಕೃಷಿ ಉತ್ಪನ್ನಗಳನ್ನು ಸಾಗಣೆಗಾಗಿ ಮಾತ್ರ ಎಂದು ಸ್ಪಷ್ಟಪಡಿಸಿದರು. ಮಲೆನಾಡು ಭಾಗದ ಕಾಡಾನೆ ಸಮಸ್ಯೆಗೆ ಪರಿಹಾರಕ್ಕೆ ನಿಯೋಗ ಬಂದರೆ ಪ್ರಧಾನಿ ಮಂತ್ರಿಗಳ ಭೇಟಿಗೆ ಅವಕಾಶ ಮಾಡಿಕೊಡುವುದು ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ. ವೀಕ್ಷಕರೇ, ಕುಮಾರಸ್ವಾಮಿಯ ಈ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದೆ. ಇದು ಕೇವಲ ರಾಜಕೀಯ ಆರೋಪವೇ ಅಥವಾ ಜನರ ನೋವಿನ ಪ್ರತಿಧ್ವನಿಯೇ? ಕಾಂಗ್ರೆಸ್ ಸರ್ಕಾರ ಏನು ಉತ್ತರ ಕೊಡಲಿದೆ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ATV ಕರುನಾಡು, ನಿಜವಾದ ಸುದ್ದಿ, ನಿರ್ಭೀತ ವಿಶ್ಲೇಷಣೆ.